ತೆಗೆದುಕೊಂಡಿರುವಂತ ಇವತ್ತಿನ ದಿನ ನನ್ನ ಸಜ್ಜನ ಸಾಂಗತ್ಯದ ವಿಷಯ ಆಲೋಚನಾ ಶಕ್ತಿ. ಇದನ್ನು ಇವರು ಬ್ರಹ್ಮಶ್ರೀ ಪತ್ರಿಜಿಯವರು ಬರೆದಿರ್ತಕ್ಕಂತ ಆಲೋಚನಾ ಅನ್ನೋ ಶಕ್ತಿ ಅನ್ನುವ ಒಂದು ಪುಸ್ತಕದಿಂದ ನಾನು ಆಲೋಚನಾ ಶಕ್ತಿಯಲ್ಲಿ ಎಷ್ಟೆಷ್ಟು ವಿಧ ಇದೆ ಅವುಗಳ ಬಗ್ಗೆ ವಿವರಣೆಯನ್ನ ಹೇಳ್ತಿದ್ದೀನಿ ಮಾಸ್ಟರ್ಸ್. ಈ ಆಲೋಚನಾ ಶಕ್ತಿ ಅನ್ನೋದು ಬಹಳನೇ ಮುಖ್ಯವಾಗಿರೋದು ಮಾಸ್ಟರ್ಸ್. ಯಾಕಂದ್ರೆ ಧ್ಯಾನ ಅಂದ್ರೇನೆ ಆಲೋಚನಾ ರಹಿತ ಸ್ಥಿತಿನೇ ಧ್ಯಾನ. ಯಾಕಂದ್ರೆ ನಮ್ಮಲ್ಲಿ ಈಗ ಯಾರೇ ಈಗ ಧ್ಯಾನ ಕುತ್ಕೊಂಡ್ರು ಹಲವಾರು ರೀತಿಯ ಆಲೋಚನೆಗಳು ಬರ್ತಾನೆ ಇರುತ್ತೆ. ಎಂತ ಮೆಡಿಟೇಟರ್ ಆದ್ರೂ ಕೂಡ ಗುರುಗಳು ಹೇಳ್ತಾರೆ ಆಲೋಚನೆಗಳು ಕಡಿಮೆ ಆಗ್ಬೇಕಂದ್ರೆ ಸುಮಾರು 45-50 ನಿಮಿಷಗಳಾದ್ರೂ ಬೇಕೇ ಬೇಕು ಅಂತೇಳಿ. ಹಾಗೆ ಈ ಆಲೋಚನೆ ಶಕ್ತಿ ಅನ್ನೋದು ಎಷ್ಟೊಂದು ಈ ಒಂದು ನಮ್ಮ ಧ್ಯಾನದ ವಿಷಯದಲ್ಲಿ ಮುಖ್ಯವಾಗಿದೆ. ಅಂದ್ರೆ ಆ ಆಲೋಚನಾ ಶಕ್ತಿ ಕಡಿಮೆ ಆದ್ರೇನೆ ನಮಗೆ ಧ್ಯಾನ ಅನ್ನೋದು ಸರಿಯಾದ ರೀತಿಯಲ್ಲಿ ಆಗುತ್ತೆ. ಮತ್ತೆ ಆ ಪರಬ್ರಹ್ಮನನ್ನ ನಾವು ನೋಡ್ಕೊಳ್ಳಿಕ್ಕೆ